ಖಾತೆದಾರರು ಬಂದ್ರೆ ಮಾತ್ರ ಹಣ ಕೊಡೋದು ಎಂದ ಬ್ಯಾಂಕ್ ಸಿಬ್ಬಂದಿ. ಮೃತ ಸಹೋದರಿಯ ಅಸ್ಥಿ ಪಂಜರ ಹೊತ್ತು ಬಂದಂತಹ ವ್ಯಕ್ತಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ಸ್ಪೆಷಲ್. ನಾನು ಶಕುಂತಲಾ. ಪ್ರತಿ ಸಲನೂ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳು ಖಾತೆಯನ್ನ ತೆಗಿತಾನೆ ಇರ್ತಾರೆ ಗ್ರಾಹಕರಿಗೆ. ಅದೇನಪ್ಪ ವಿಷಯ ಅಂದ್ರೆ, ಖಾತೆದಾರರು ಅಂದ್ರೆ ಬ್ಯಾಂಕಿಗೆ ಬಂದಿರತಕ್ಕಂತಹ ಖಾತೆದಾರರಿಗೆ ತುಂಬಾನೇ ಟೆನ್ಷನ್ ಕೊಡ್ತಾ ಇದ್ರು, ಅಲ್ದಾಡಿಸ್ತಾ ಇದ್ರು. ಆದ್ರೆ ಒಬ್ಬ ವ್ಯಕ್ತಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಸರಿಯಾದ ಪಾಠವನ್ನೇ ಕಲಿಸಿದ್ದಾನೆ. ಎಷ್ಟು ಸತಿ ಬಂದರೂ ಬ್ಯಾಂಕಿಗೆ ಹಣ ಕೊಡೋದಿಲ್ಲ, ಯಾರು ಖಾತೆದಾರ ಇರ್ತಾರೆ ಅವರೇ ಬ್ಯಾಂಕಿಗೆ ಬರಬೇಕು, ಆವಾಗಲೇ ನಿಮ್ಮ ಹಣವನ್ನ ಕೊಡ್ತೀನಿ ಅಂತ ಹೇಳಿ ಬ್ಯಾಂಕ್ ಸಿಬ್ಬಂದಿಗಳು ತುಂಬಾ ಅಲ್ದಾಡಿಸ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾತೆದಾರರು ಬಂದ್ರೆ ಮಾತ್ರ ಹಣ ಕೊಡೋದು ಎಂದ ಬ್ಯಾಂಕ್ ಸಿಬ್ಬಂದಿಗಳಿಗೆ ಇದೀಗ ಒಬ್ಬ ವ್ಯಕ್ತಿ ಸರಿಯಾದಂತಹ ಪಾಠವನ್ನ ಕಲಿಸಿದ್ದಾನೆ. ಮೃತ ಸಹೋದರಿಯ ಅಸ್ಥಿ ಪಂಜರವನ್ನೇ ಹೊತ್ತು ಬಂದಿದ್ದಾನೆ ಈ ವ್ಯಕ್ತಿ. ಸರಿಯಾದಂತಹ ಪಾಠವನ್ನೇ ಕಲಿಸಿದ್ದಾನೆ. ಸ್ಟೋರಿ ಏನಂದ್ರೆ, ಕಿಯೋಂಜಾರ್ ನಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆ. ವ್ಯಕ್ತಿಯೊಬ್ಬರು ತನ್ನ ಮೃತ ಸಹೋದರಿಯ ಅಸ್ಥಿ ಪಂಜರವನ್ನೇ ಹೊತ್ತು ಮತ್ತು ಉರಿಯ ಬಿಸಿಲಿನಲ್ಲಿ 3 ಕಿಲೋಮೀಟರ್ ವರೆಗೆ ನಡೆದುಕೊಂಡು ಬ್ಯಾಂಕಿಗೆ ಹೋಗಿರುವಂತಹ ಘಟನೆ ಈ ಒಡಿಶಾದಲ್ಲಿ ನಡೆದಿದೆ. ಕಿಯೋಂಜಾರ್ ಜಿಲ್ಲೆಯ ಡಯಾನಾಲಿ ಗ್ರಾಮದ ಜೀತು ಮುಂಡಾ ಅವರ ಸಹೋದರಿ 2 ತಿಂಗಳ ಹಿಂದಷ್ಟೇ ನಿಧನರಾಗಿದ್ರಂತೆ. ಇನ್ನು ಅವರ ಪತಿ ಮತ್ತು ಮಗು ಕೂಡ ಮೊದಲೇ ಮೃತಪಟ್ಟಿದ್ರಿಂದ ಅವರಿಗೆ ಸಂಬಂಧಿಕರು ಯಾರೂ ಇರಲಿಲ್ಲ. ಜೀತು ಅವರೇ ಏಕೈಕ ಸಂಬಂಧಿಕರಾಗಿದ್ರು. ಇನ್ನು ಸಹೋದರಿಯ ಬ್ಯಾಂಕ್ ಖಾತೆಯಲ್ಲಿದ್ದಂತಹ ಹಣವನ್ನ ಪಡೆಯಲು ಜೀತು ಅವರು ಬ್ಯಾಂಕ್ ಮ್ಯಾನೇಜರ್ನ ಭೇಟಿ ಮಾಡಿದಾಗ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದು, ಖಾತೆದಾರರು ಖುದ್ದಾಗಿ ಬರಬೇಕು ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿ ದಾಖಲೆಗಳನ್ನು ನೀಡಬೇಕು ಎಂದು ಬ್ಯಾಂಕ್ ನಿಯಮದ ನೆಪ ಒಡ್ಡಿದ್ದು ಅದನ್ನ ಪ್ರತಿದಿನನೂ ಅಲ್ದಾಡಿಸ್ತಾ ಇದ್ರು. ಇದಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಯಾವುದೇ ಶಿಕ್ಷಣವಿಲ್ಲದ ಮತ್ತು ಬುಡಕಟ್ಟು ಜನಾಂಗದ ಜೀತು ಅವರಿಗೆ ಮರಣ ಪ್ರಮಾಣ ಪತ್ರ ಪಡೆಯುವ ಅಥವಾ ಉತ್ತರಾಧಿಕಾರ ಪತ್ರದ ಸಂಕೀರ್ಣ ಪ್ರಕ್ರಿಯೆಗಳ ಬಗ್ಗೆ ಯಾವುದೂ ತಿಳುವಳಿಕೆ ಇರಲಿಲ್ಲ, ಅದೇನಂತನೂ ತಿಳಿದಿರಲಿಲ್ಲ. ಅದಕ್ಕಾಗಿ ಹಣ ಸಿಗದಿದ್ದರೆ ತನ್ನ ಜೀವನ ನಡೆಸುವುದು ಕಷ್ಟ ಎಂಬ ಭಯದಿಂದ ಜೀತು ಅವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದೇನಂದ್ರೆ, ಬೇರೆ ದಾರಿ ಕಾಣದ ಜೀತು ಅವರು ಸ್ಮಶಾನಕ್ಕೆ ಹೋಗಿ ಸಹೋದರಿಯ ಅವಶೇಷಗಳನ್ನ ಅಗೆದು ತೆಗೆದಿದ್ದಾರೆ. ಅಸ್ಥಿ ಪಂಜರವನ್ನು ಬಟ್ಟೆಯಲ್ಲಿ ಸುತ್ತಿಕೊಂಡು ಅದನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡು 3 ಕಿಲೋಮೀಟರ್ ನಡೆದುಕೊಂಡು ಬ್ಯಾಂಕ್ಗೆ ಬಂದಿದ್ದಾರೆ. ಅಸ್ಥಿ ಪಂಜರವನ್ನ ಬ್ಯಾಂಕ್ ಎದುರು ಇರಿಸಿದಾಗ ಅಲ್ಲಿದ್ದಂತಹ ಜನರು ಮತ್ತು ಬ್ಯಾಂಕ್ ಸಿಬ್ಬಂದಿ ದಿಗ್ಭ್ರಮೆಗೊಂಡಿದ್ದಾರೆ. ಈ ದೃಶ್ಯ ಕಂಡ ಗ್ರಾಮಸ್ಥರು ಬ್ಯಾಂಕ್ನ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಜೀತು ಮುಂಡಾ ಅವರನ್ನು ಸಮಾಧಾನ ಪಡಿಸಿದ್ದಾರೆ. ಇನ್ನು ಆತನ ಹಣವನ್ನ ಕೊಡಿಸುವಲ್ಲೂ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.